ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ಖ್ಯಾತೆ ಜೋರಾಗಿದೆ. ಸತತ 2.5 ಗಂಟೆ ಡಿಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿಯ ಮಧ್ಯೆ ರಾತ್ರಿ ಸಂಧಾನ ನಡೆಯಿತು. ನಿನ್ನೆ ಬೆಳಿಗ್ಗೆ ಆದಂತಹ ವಿದ್ಯಮಾನ, ರಾಮಲಿಂಗಾರೆಡ್ಡಿ ಅವರು ತಮಗೆ ಕೊಟ್ಟಂತಹ ಖಾತೆಯ ಕುರಿತಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಅದರ ಹಿಂದಿನ ದಿನವೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹೇಳಿದ್ರು ಕೂಡ, ನನಗೆ ನಗರಾಭಿವೃದ್ಧಿ ಕೊಡಬೇಕು, ಯಾಕಂತಂದ್ರೆ ಕಳೆದ ಬಾರಿ ನೀವು ಆಶ್ವಾಸನೆಯನ್ನ ಕೊಟ್ಟಿದ್ರಿ, ಅದೇ ರೀತಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಿ ಬಂದಿದ್ರು. ಆದರೆ ರಾತ್ರಿ ನೋಡಿದ್ರೆ ಅವರಿಗೆ ಸಿಕ್ಕಂತ ಖಾತೆಯೇ ಬೇರೆ. ಹಾಗಾಗಿ ಮುನಿಸಿಕೊಂಡಂತಹ ರಾಮಲಿಂಗಾರೆಡ್ಡಿ ನಿನ್ನೆ ಬೆಳಿಗ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ರಾತ್ರಿ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು 2.5 ಗಂಟೆ ಕಾಲ. ಆದರೆ ನಿರ್ಧಾರ ಏನು ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ, ಸಸ್ಪೆನ್ಸ್ನಲ್ಲಿದೆ. ಮನವೊಲಿಕೆ ಸಂಧಾನ ಸಫಲವಾಯಿತೋ ವಿಫಲವಾಯಿತೋ ಇನ್ನೂ ಕೂಡ ಕಗ್ಗಂಟಾಗೇ ಇದೆಯಾ. 2.5 ಗಂಟೆ ಇಬ್ಬರ ಮಧ್ಯೆ 1 to 1 ಮಾತುಕತೆ ನಡೆದಿದೆ. ಬೆಂಗಳೂರು ಖಾತೆ ಸಿಗದೆ ಇರೋದಕ್ಕೆ ರಾಜೀನಾಮೆಯನ್ನ ನೀಡಿದ್ರು ರಾಮಲಿಂಗಾರೆಡ್ಡಿ. ರಾಜೀನಾಮೆ ವಾಪಸ್ ಬಗ್ಗೆ ರಾಮಲಿಂಗಾರೆಡ್ಡಿ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ತಮ್ಮ ನಿಲುವಿನ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ರಾಮಲಿಂಗಾರೆಡ್ಡಿ. ಪಕ್ಷದ ವಿಚಾರ ಬಗೆಹರಿಸ್ಕೊಳ್ತೀವಿ ಅಂತ ಇಬ್ಬರೂ ನಾಯಕರು ಹೇಳಿದ್ದಾರೆ. ಗುಟ್ಟಾಗಿಯೇ ಉಳಿದಿದೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ. ರಾಜೀನಾಮೆ ವಾಪಸ್ ಪಡೆಯೋದಾ, ಖಾತೆಯಲ್ಲೇ ಇರೋದಾ, ಸ್ಪಷ್ಟ ನಿರ್ಧಾರ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ ಸಚಿವ ರಾಮಲಿಂಗಾರೆಡ್ಡಿ. ಸ್ಕ್ರೀನ್ನಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಆದಂತಹ ವಿದ್ಯಮಾನಗಳು. ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ತಮ್ಮ BTM ಕಚೇರಿಯಲ್ಲಿ, ಶಾಸಕರ ಕಚೇರಿಯಲ್ಲಿ ರಾಜೀನಾಮೆಯನ್ನ ಸಹಿ ಹಾಕಿದ್ರು, ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿದ್ರು. ಅದಾದ ನಂತರ ಯಾರ ಕೈಗೂ ಕೂಡ ರಾಮಲಿಂಗಾರೆಡ್ಡಿ ಸಿಕ್ಕಿಲ್ಲ, ತಮಿಳುನಾಡಿಗೆ ಹೋಗಿದ್ರು. ರಾತ್ರಿ ವಾಪಸ್ ಆದ್ರು. ಅವ್ರು ವಾಪಸ್ ಆಗ್ತಾ ಇದ್ದ ಹಾಗೆ CM ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ಹೋದ್ರು. 2.5 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಆದರೆ ಏನ್ ನಿರ್ಧಾರಕ್ಕೆ ಬಂದ್ರಿ ಅಂತಂದ್ರೆ ಯಾರು ಕೂಡ ಸ್ಪಷ್ಟಪಡಿಸಿಲ್ಲ. ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ ಎಲ್ಲರೂ ಕೂಡ ಸ್ನೇಹಿತರು. ನಾವೆಲ್ಲ ಕೂತು ಮಾತನಾಡಿದ್ದೇವೆ, ಪರಿಹಾರ ಆಗಿದೆ. ಸಂಧಾನ ಸಭೆಯ ಬಳಿಕ CM ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಇದು. ಅವರ ನೋವನ್ನ ಹೇಳ್ಕೊಂಡಿದ್ದಾರೆ, ಮಾತುಕತೆ ನಡೆದಿದೆ. ಪಕ್ಷದಲ್ಲಿ ಬೆಳೆದವರು, ಪಕ್ಷ ಉಳಿಸ್ತಾ ಇರೋರು ಒಳ್ಳೇದಾಗಬೇಕು. ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ ಅಂತ CM ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು, ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋದು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋದು. ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ಹ್ಯಾವ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ಮಿಸ್ಕಮ್ಯುನಿಕೇಶನ್. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ನಿಮ್ಗೆ ಹೇಳೋಕ್ಕಾಯ್ತಿತ್ತಾ? ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ, ಮತ್ತೊಂದು ವಿಚಾರ, ಅಲ್ಲಿ ಏನು ಮಾತಾಡ್ದೋ, ಏನು ಊಟ ಮಾಡ್ದೋ ಅಂತ ಹೇಳೋಕ್ಕಾಗ್ತದ? ಆಯಿತು, ಸಮಥಿಂಗ್ ನಥಿಂಗ್. ಅವೆಲ್ಲ ಆಗ್ತಾ ಇರಬೇಕು. ಮಳೆ, ಗುಡುಗು, ಬಿಸಿಲು, ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದು ಎಲ್ಲ ಆಗ್ತದೆ. ನಡೀರಿ, ನಥಿಂಗ್, ಡೋಂಟ್ ವರಿ. ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ, ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ. ಇನ್ನು ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, CM ಏನ್ ಹೇಳಿದ್ದಾರೋ ಅದನ್ನೇ ನಾನು ಹೇಳೋದು. ಎಲ್ಲ ನಿವಾರಣೆ ಆಗಿದೆ ಅಂತಷ್ಟೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಜಲಸಂಪನ್ಮೂಲ ಖಾತೆಯಲ್ಲೇ ಮುಂದುವರಿತಾರ ರಾಮಲಿಂಗಾರೆಡ್ಡಿ?
ಅದು ಇನ್ನೂ ಕೂಡ ಸಸ್ಪೆನ್ಸ್ನಲ್ಲೇ ಇದೆ. ಆ ಕುರಿತಾಗಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿಲ್ಲ. ಹೇಳಿದ್ರು ಅದೇ ನಾನು ಹೇಳೋದು. ಸಂಧಾನ ಸಕ್ಸಸ್ ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ, ಹೋಗಿ ಏನು ಹೇಳಿದ್ರು ಅದೇ ನಾನು ಹೇಳೋದು. ಸಂಧಾನ ಸಕ್ಸಸ್ ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ, ಹೋಗಿ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಿನ್ನೆ ಇಡೀ ದಿನ ಆದಂತಹ ಹೈಡ್ರಾಮವನ್ನು ನಾವು ನೋಡಿದ್ವಿ. ರಾತ್ರಿ ರಾಮಲಿಂಗಾರೆಡ್ಡಿ ತಮಿಳುನಾಡಿನಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮಾತುಕತೆಯನ್ನು ನಡೆಸಿದ್ರು. ಏನಾಯ್ತು? ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? 2.5 ಗಂಟೆಗಳ ಕಾಲ ನಡೆದಂತ ಮಾತುಕತೆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಪ್ರಯತ್ನವನ್ನ ಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ರು. ಈ ಖಾತೆಯನ್ನು ಯಾಕೆ ಕೊಡಲಾಗಿದೆ ಮತ್ತು ಈ ಖಾತೆ ಹಂಚಿಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ನಡೆದಿರ್ತಕ್ಕಂಥ ಒಟ್ಟಾರೆ ಮಾತುಕತೆ ವಿವರಗಳನ್ನ ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರ ಆಗಿದೆ. ಯಾಕಂದ್ರೆ ಕಂದಾಯ ಖಾತೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಆ ಖಾತೆಯನ್ನ ಬದಲಾವಣೆ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಡಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ದುರುದ್ದೇಶವಾಗಿರ್ತಕ್ಕಂಥ ಕ್ರಮ ಇಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ರು. ಆದರೆ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಅಂತಕ್ಕಂಥ ಒಂದೇ ಅಭಿಪ್ರಾಯಕ್ಕೆ ರಾಮಲಿಂಗಾರೆಡ್ಡಿ ಒಂದು ರೀತಿ ಕಟ್ಟಿಬಿದ್ದಾದಂತ ಕಾರಣಕ್ಕಾಗಿ ಒಂದು ರೀತಿ ಗೊಂದಲ ಮುಂದುವರೆದಿತ್ತು. ಮಾತುಕತೆ ಸಕ್ಸಸ್ ಆಗಿಲ್ಲ, ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚಿತವಾಗಿ ನಾನು 4-6 ದಿನ ಕೇಳಬೇಕಾಗತ್ತೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಂದ್ರೆ 4-6 ಮಂದಿ ಅಂದ್ರೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ರು. ಡಿ ಕೆ ಶಿವಕುಮಾರ್ನ ಮನವರಿಕೆಯಲ್ಲಿ ಯಾವುದೇ ಹಂತದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ಬದಲಾವಣೆ ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿಗೆ ಹೇಳಿಲ್ಲ. ಬೆಂಗಳೂರು ಖಾತೆ ಕೊಡೋದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನ ಹೇಳಿಲ್ಲ. ನಾನು 4-6 ದಿನ ಕೇಳ್ಬಿಟ್ಟೆ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ, ಇವತ್ತು ನಿಮ್ಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಿನ್ನೆ ಅವರು ಮಾತಾಡುವ ಸಂದರ್ಭದಲ್ಲಿ ನಾಳೆ ಈ ಬಗ್ಗೆ ನಾನು ಸ್ಪಷ್ಟವಾದ ನಿರ್ಧಾರ ತಿಳಿಸ್ತೇನೆ ಅನ್ನುವಂಥ ಮಾತನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಇವತ್ತು ಅಧಿಕೃತವಾಗಿರ್ತಕ್ಕಂಥ ತೀರ್ಮಾನವನ್ನ ಸಿಎಂ ಡಿ ಕೆ ಶಿವಕುಮಾರ್ ತೆಗೆದುಕೊಳ್ತಾರೆ. ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಮತ್ತು ಮತ್ತೊಂದು ಸುತ್ತಿನ ಮಾತುಕತೆಯ ಅಗತ್ಯ ಇಲ್ಲ. ಬದಲಾಗಿ ನಾವು ನೀಡ್ತಕ್ಕಂಥ ಖಾತೆಯಲ್ಲಿ ಮತ್ತು ನಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕು, ಸಹಕಾರ ನೀಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಮಾತ್ರ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಮಾತುಕತೆ ಫಲಪ್ರದ ಆಗಿಲ್ಲ, ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಗೊಂದಲ ಇನ್ನೂ ಕೂಡ ಮುಂದುವರೆದು ಇವತ್ತು ಅಂತಿಮ ನಿರ್ಧಾರ ಆಗತ್ತೆ. ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.